ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಬನ್ನಿ ಇವತ್ತು ನಾವು ದಸರಾ ಪೂಜೆ ದಿನ ಯಾವ ರೀತಿ ನಾವು ಕಳಸಾರಾಧನೆ ಮತ್ತು ದೀಪಾರಾಧನೆಯನ್ನು ಮಾಡ್ತೀವೋ ಅದಕ್ಕೆ ಎಷ್ಟು ಮಹತ್ವ ಇದೆಯೋ, ಅದಕ್ಕೆ ಎಷ್ಟು ನಾವು ಇಂಪಾರ್ಟೆನ್ಸ್ ಕೊಡ್ತೀವೋ, ಅದೇ ರೀತಿ ಬನ್ನಿ ಮರದ ಪೂಜೆಗೂ ಸಹಿತ ಅದರದ್ದೇ ಆದಂಥ ಮಹಿಮೆ ಇದೆ, ಅದರದ್ದೇ ಆದಂಥ ಮಹತ್ವ ಇದೆ. ಅದು ಏನು ಅಂತ ಮೊದಲೇ ತಿಳ್ಕೊಳ್ಳೋಣ. ಹಾಗೆ ನಾವು ಇವಾಗ ನವರಾತ್ರಿಯಲ್ಲಿ ನಾವು 9 ದಿನಗಳ ಕಾಲ ಈ ಬನ್ನಿ ಮರದ ಪೂಜೆಯನ್ನು ಮಾಡ್ಬೋದು. ಕೆಲವೊಬ್ಬರು 5 ದಿನ ಮಾಡ್ತಾರೆ, ಕೆಲವೊಬ್ಬರು 11 ದಿನಗಳ ಕಾಲ ಮಾಡ್ತಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಹಾಗೆ ನಾವು ಕಳಸಾರಾಧನೆ ಮತ್ತು ದೀಪಾರಾಧನೆಯನ್ನು ಹೇಗೆ ಎಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಅದೇ ರೀತಿ ಬನ್ನಿ ಮರದ ಪೂಜೆನೂ ಸಹಿತ ಅಷ್ಟೇ ಶ್ರದ್ಧೆಯಿಂದ ಮಾಡಬೇಕಾಗುತ್ತೆ. ಅದಕ್ಕೆ ತನ್ನದೇ ಆದಂಥ ಮಹತ್ವ ಇದೆ, ಅದಕ್ಕೆ ಒಂದು ತನ್ನದೇ ಆದಂಥ ಹಿನ್ನೆಲೆ ಕೂಡ ಇದೆ. ಆ ಹಿನ್ನೆಲೆ ಏನಂತ ಮೊದಲನೇದಾಗಿ ತಿಳ್ಕೊಂಬರೋಣ. ಮೊದಲನೇದಾಗಿ ಮಹಾಭಾರತದಲ್ಲಿ ಪಾಂಡವರು ಅಜ್ಞಾತವಾಸಕ್ಕೆ ಹೋಗಬೇಕಾದ್ರೆ ತಮ್ಮ ಆಯುಧಗಳನ್ನೆಲ್ಲ ಬಚ್ಚಿಡೋದಕ್ಕೋಸ್ಕರ ಅವರು ಬನ್ನಿ ಮರವನ್ನು ಆಯ್ಕೆ ಮಾಡ್ಕೊಳ್ತಾರಂತೆ. ಬನ್ನಿ ಮರದಲ್ಲಿ ತನ್ನ ಆಯುಧಗಳನ್ನೆಲ್ಲ ಬಚ್ಚಿಟ್ಟು ಹೋಗ್ತಾರಂತೆ. ಹೋಗಿಬಿಟ್ಟು ಅವರು ಅಜ್ಞಾತವಾಸವನ್ನೆಲ್ಲ ಮುಗಿಸ್ಕೊಂಡು ಬಂದು ನೋಡಿದಾಗೂ ಸಹಿತ ಆ ಆಯುಧಗಳೆಲ್ಲ ಎಲ್ಲಿ ಇಟ್ಟಿರ್ತಾರೋ ಅಲ್ಲೇ ಸುರಕ್ಷಿತವಾಗಿ ಇರ್ತವೆ. ಅಂದರೆ ಅವರು ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಬಂದಾಗ ಅವರು ಇಟ್ಟಿರುವಂಥ ಜಾಗದಲ್ಲಿ ಅವು ಆಯುಧಗಳೆಲ್ಲ ಇರೋದ್ರಿಂದ ಬನ್ನಿ ಮರ ಅದನ್ನು ಕಾಪಾಡಿಕೊಂಡು ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಅವರು ಅದಕ್ಕೆ ಭಕ್ತಿಯಿಂದ ನಮಸ್ಕರಿಸಿ ನೆಕ್ಸ್ಟು ಅವರು ಕೌರವರೊಡನೆ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದಾಗ ಆ ಯುದ್ಧದಲ್ಲಿಯೂ ಸಹ ಅವರು ಜಯವನ್ನು ಗಳಿಸ್ತಾರೆ. ಆದ್ದರಿಂದ ಇವು ಬನ್ನಿ ಮರದಕ್ಕೆ ನಮಸ್ಕಾರ ಮಾಡಿರೋದ್ರಿಂದನೇ ವಿಜಯ ಸಾಧಿಸಲಿಕ್ಕೆ ಸಾಧ್ಯ ಆಯಿತು ಅನ್ನೋ ಕಾರಣಕ್ಕೋಸ್ಕರ ವಿಜಯದಶಮಿ ದಿನ ಒಂದು ಈ ಬನ್ನಿ ಮರದ ಪೂಜೆಯನ್ನು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥದ್ದು. ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತಂದರೆ 4 ಗಂಟೆ ಬೆಳಗ್ಗಿನ ಜಾವ 4 ಗಂಟೆಯಿಂದ 5:30 ಅಥವಾ 6 ಗಂಟೆ ಸುಮಾರಿನೊಳಗೆ ನಾವು ಈ ಪೂಜೆಯನ್ನು ಮಾಡಿ ಮುಗಿಸುವಂಥದ್ದು. ಇದಕ್ಕೆ ಪೂರ್ವ ಸಿದ್ಧತೆ ಏನು ಮಾಡ್ಕೋಬೇಕು ನಾವು ಅನ್ನೋದಾದರೆ, ನಾವು ಮೊದಲನೇ ದಿನ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಏಕೆಂದರೆ ನಾವು ಅವತ್ತು ಕಳಸಾರಾಧನೆ ಮಾಡಬೇಕಾಗುತ್ತೆ. ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಾವು ಬನ್ನಿ ಪೂಜೆಯನ್ನು ಮಾಡೋದು ಕಷ್ಟ ಆಗ್ಬೋದು. ಆಮೇಲೆ ಎಲ್ಲರಿಗೂ ಮನೆ ಹತ್ರನೇ ಇರೋದಿಲ್ಲ, ದೂರ ಇರುತ್ತೆ. ಹಂಗಾಗ್ಬಿಟ್ಟು ಇದು ಸ್ವಲ್ಪ ಕಷ್ಟ ಅನಿಸಿದ್ರು ಸಹ ಭಕ್ತಿಯಿಂದ ಮಾಡಿದರೆ ತುಂಬ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆಮೇಲೆ ನಮಗೆ ಯಾವುದೇ ಕಷ್ಟಗಳನ್ನು ಇದ್ದರೂ ಸಹಿತ ನಾವು ಬನ್ನಿ ಮರದ ಹತ್ರ ನಾವು ಹೇಳಿಕೊಂಡು ನಾವು ಆ ಬನ್ನಿ ಮರಕ್ಕೆ ಸುತ್ತನ್ನು ಹಾಕೋದ್ರಿಂದ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುತ್ತೆ ಅನ್ನೋ ನಂಬಿಕೆ ಇರೋದ್ರಿಂದ ಈ ಬನ್ನಿ ಮರದ ಪೂಜೆಯನ್ನು ವಿಜಯದಶಮಿ ದಿನದಂದು, ಅಂದರೆ ನವರಾತ್ರಿಯಲ್ಲಿ 9 ದಿನ, 5 ದಿನ ಅಥವಾ 11 ದಿನಗಳ ಕಾಲ ಮಾಡುವಂಥದ್ದು. ಇದಕ್ಕೆ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಅಂದರೆ ತುಂಬ ಬೇಗ ನಾವು ಪೂಜೆಯನ್ನು ಮಾಡಿ ಮುಗಿಸ್ಬೋದು. ನಾವು ಹಿಂದಿನ ದಿನ ರಾತ್ರಿಯೇ ನಾವು ಇದಕ್ಕೆಲ್ಲ ಬೇಕಾಗಿರೋ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಕೊಂಡ್ರೆ ನಾವು ಬೆಳಗ್ಗೆ ಎದ್ದು ನಮ್ಮ ಮನೆ ಕ್ಲೀನ್ ಮಾಡಿಕೊಂಡು ಹೊಸ್ತಲೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಎಡೆಗೆ ಬೇಕಾಗಿರುವಂತಹ ಏನಾದರೂ ಆಹಾರಗಳನ್ನು ಮಾಡಿಕೊಂಡು ನಾವು ಪೂಜೆಗೆ ಹೋಗುವಂಥದ್ದು. ಇದು ನೆನ್ಪಿಟ್ಕೊಳ್ಳಿ. ಈ ಪೂಜೆಗೆ ಹೋದಾಗ ನಾವು ಯಾವುದೇ ವಸ್ತುಗಳನ್ನು ಯಾರ ಹತ್ರನೂ ಸಹ ಪಡಿಬಾರ್ದು. ನಾವು ಮನೆಯಿಂದನೇ ತಗೊಂಡು ಹೋಗಿದ್ರೆ ಒಳ್ಳೆಯದು. ನಾವು ಅಲ್ಲಿ ಮೊದಲನೇದಾಗಿ ನಾವು ನೀರನ್ನು ಸಹ ನಾವು ಇನ್ನೊಬ್ಬರ ಹತ್ರ ತೊಗೊಳ್ಳಬಾರ್ದು, ಮನೆಯಿಂದನೇ ತೊಗೊಂಡೋದ್ರೆ ಒಳ್ಳೆಯದು. ಮೊದಲನೇದಾಗಿ ನಾವು ಮನೆಯಿಂದ ತೊಗೊಂಡೋಗಿರುವಂಥ ನೀರನ್ನು ಮರಕ್ಕೆ ಹಾಕಿಬಿಟ್ಟು ನಾವು ಪೂಜೆಯನ್ನು ಆರಂಭಿಸ್ಕೋಬೇಕಾಗುತ್ತೆ. ಇದಕ್ಕೆ ನಾವು ದೀಪಗಳನ್ನು ಸಹಿತ ತೊಗೊಂಡೋಗ್ಬೇಕಾಗುತ್ತೆ. ನಿಮಗೆ ಅಕ್ಕಿ ಹಿಟ್ಟಿಂದ ಬೇಕಾದರೂ ದೀಪಗಳನ್ನು ಮಾಡ್ಕೋಬೋದು, ಅಥವಾ ನಾವು ಮಣ್ಣಿನ ದೀಪ ಹಚ್ತೀವಿ ಅಂತಂದರೆ ಮಣ್ಣಿನ ದೀಪಗಳನ್ನು ಸಹಿತ ತೊಗೊಂಡು ಹೋಗ್ಬೋದು. 2 ದೀಪಗಳನ್ನು ತೊಗೊಂಡೋಗಿ ಅಲ್ಲಿ ಇಟ್ಟು ಪೂಜೆ ಮಾಡುವಂಥದ್ದು. ಆಮೇಲೆ ಇದಕ್ಕೆ ಅನ್ನೂಲು ಅಂತ ಹೇಳ್ತಾರಲ್ಲ, ಅನ್ನೂಲನ್ನು ತೊಗೊಂಡು ಹೋಗುವಂಥದ್ದು. ಆಮೇಲೆ ಕೆಲವೊಬ್ಬರು ಬ್ಲೌಸ್ ಪೀಸನ್ನು ಏರಿಸ್ತಾರೆ, ಅಂದರೆ ಬ್ಲೌಸ್ ಪೀಸನ್ನು ಆ ಮರಕ್ಕೆ ಹಾಕಿಬಿಟ್ಟು ಪೂಜೆ ಮಾಡ್ತಾರೆ. ಕೆಲವೊಬ್ಬರು ಸೀರೆಯನ್ನು ಹಾಕಿಬಿಟ್ಟು ಪೂಜೆ ಮಾಡ್ತಾರೆ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಪೂಜೆಯನ್ನು ಮಾಡುವಂಥದ್ದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನು ನೀವು ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಮನೆಯಿಂದ ಬೇಗ ಹೊರಟು ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡುವಂಥದ್ದು.
ಆಮೇಲೆ ಪೂಜೆ ಎಲ್ಲ ಮಾಡಿದ ಮೇಲೆ ನಾವು ಎಡೆಯನ್ನು ಹಿಡಿದು ನೆಕ್ಸ್ಟು ನಾವು ಪ್ರದಕ್ಷಿಣೆ ಹಾಕುವಂಥದ್ದು. ನಾವು 5 ಪ್ರದಕ್ಷಿಣೆ ಅಥವಾ 9 ಪ್ರದಕ್ಷಿಣೆ, 11 ಪ್ರದಕ್ಷಿಣೆ ಹೀಗೆ ಮತ್ತು 21 ಪ್ರದಕ್ಷಿಣೆ ಹೀಗೆ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ನಾವು ಫಸ್ಟು ಸಂಕಲ್ಪ ಮಾಡ್ಕೋಬೇಕು. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಸಂಕಲ್ಪ ಮಾಡ್ಕೋಬೇಕು. ನಮ್ಮ ಈ ಕಷ್ಟಗಳು ಏನೋ ಇರುತ್ತಲ್ಲ ಆ ಕಷ್ಟಗಳಿಗೆಲ್ಲ ಪರಿಹಾರ ಸಿಗಲಿ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ನೆಕ್ಸ್ಟು ನಾವು ಅಲ್ಲಿ ಬಂದಿರುವಂತಹ ಮಹಿಳೆಯರಿಗೆ ಅಂದರೆ ಮುತ್ತೈದೆಯರಿಗೆ ನಾವು ಉಡಿಯನ್ನು ತುಂಬಿದರೆ ತುಂಬ ಒಳ್ಳೆಯದು. ಅಟ್ಲೀಸ್ಟ್ ನಾವು ದಿನ ಒಂದು 5 ಜನ ಮುತ್ತೈದೆಯರಿಗಾದರೂ ನಾವು ಅರಿಶಿನ ಕುಂಕುಮನಾದರೂ ಕೊಟ್ಟು ನಾವು ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ. ಅಂದರೆ ಆ ಬನ್ನಿ ಮರದ ಪೂಜೆಯನ್ನು ಮುಗಿಸ್ಬೇಕಾಗುತ್ತೆ. ನೀವೇನು ಉಡಿ ಕೊಡಬೇಕು ಅನ್ನೋದಾದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಉಡಿ ಕೊಡ್ಬೋದು. ನಾವು ಇಲ್ಲ ಡೈಲಿ ನಾವು ಬಾಳೆ ಎಲೆ ಅಡಿಕೆ ಎಲೆ ಮತ್ತು ಬಾಳೆಹಣ್ಣು ಅದ್ರ ಜೊತೆಗೆ ಒಂದು ರೂಪಾಯಿ ಅಥವಾ 2 ರೂಪಾಯಿ ಕಾಯಿನು ಒಟ್ಟು ಇಟ್ಟುಬಿಟ್ಟು ನಾವು ಅಟ್ಲೀಸ್ಟ್ ನಾವು 5 ಜನ ಮುತ್ತೈದೆಯರಿಗಾದರೂ ಅರಿಶಿನ ಕುಂಕುಮ ಜೊತೆ ಉಡಿ ಕೊಡೋದು ತುಂಬ ಒಳ್ಳೆಯದು. ಹಾಗೆ ನೀವು ಪೂಜೆ ಮಾಡಿ ಬರುವಾಗ ನಿಮಗೆ ಸಿಕ್ಕಿದರೆ ಬನ್ನಿ ಎಲೆಯನ್ನು ಕಿತ್ಕೊಂಬಂದು ನೀವು ಮನೆಯಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿರ್ತೀರಲ್ಲ ಕಳಸನ ಅದಕ್ಕೆ ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ನಾವು ಹೊಸ್ತಿಲ ಪೂಜೆ ಆಗಿರ್ಬೋದು ಅಥವಾ ಮನೆಯಲ್ಲಿ ಮಾಮೂಲು ಪೂಜೆಯನ್ನು ಮಾಡ್ತೀವಲ್ಲ ಅದಕ್ಕೆಲ್ಲ ನಾವು ಆ ಬನ್ನಿಯನ್ನು ಇಟ್ಟು ಡೈಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಆದ್ದರಿಂದ ನೀವು ಅದನ್ನು ಸಿಕ್ಕರೆ ಕಿತ್ಕೊಂಬನ್ನಿ. ಇಲ್ಲ ಅಂತಂದರೆ ಅಟ್ಲೀಸ್ಟ್ ಕೊನೆಯ ದಿನ ನಾವೇನು ಪೂಜೆ ಮಾಡಿ ಮುಗಿಸ್ತೀವಿ, ನಾವು 5 ದಿನಕ್ಕೆ ಅಥವಾ 9 ದಿನಕ್ಕೆ ಏನು ಪೂಜೆ ಮುಗಿಸ್ತೀವಲ್ಲ ಆ ದಿನದಿಂದ ಅವನ್ನ ತಗೊಂಬಂದು ಮನೆಯಲ್ಲಿ ಇರುವಂಥ ದೇವ್ರುಗಳಿಗೆಲ್ಲ ಪೂಜೆ ಮಾಡಿ ಅದರಿಂದನೇ ಪೂಜೆ ಮಾಡೋದು ಒಳ್ಳೆಯದು. ಮತ್ತು ಇಲ್ಲಿ ನಾವು ಸರಸ್ವತಿ ಪೂಜೆ ಆಗಿರ್ಬೋದು ಅಥವಾ ಆಯುಧ ಪೂಜೆನ ಆಗಿರ್ಬೋದು ಎಲ್ಲವನ್ನು ನಾವು ಈ ಹಬ್ಬದಲ್ಲಿ ಮಾಡುವಂಥದ್ದು. ಆ ಹಬ್ಬದಲ್ಲಿ ಮಾಡುವಾಗ ನೀವು ಅದಕ್ಕೆ ಬನ್ನಿಯನ್ನು ಇಟ್ಟು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ನೀವು ಬನ್ನಿ ಮರದ ಕೊನೆಯ ದಿನ ನೀವೇನು ಎಡೆಯನ್ನು ಮಾಡ್ತಿರಲ್ಲ, ನೀವು ಬೇರೆ ದಿನಗಳಲ್ಲಿ ನಾರ್ಮಲ್ ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡು ಹೋದರೆ ಸಾಕಾಗುತ್ತೆ. ಆದರೆ ಕೊನೆಯ ದಿನ ನೀವು ಹೋಳಿಗೆ ಮಾಡುವಂಥದ್ದು ಅಥವಾ ನಿಮ್ಮ ಮನೇಲಿ ಯಾವುದೇ ರೀತಿ ಪದ್ಧತಿ ಇದೆಯಲ್ಲ ಅದೇ ರೀತಿ ನೀವು ಎಲ್ಲ ಎಡೆಗಳನ್ನು ಮಾಡ್ಕೊಂಡು ಹೋಗಿ ಬನ್ನಿ ಮರಕ್ಕೆ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ನಾವೇನು ಆಯುಧ ಪೂಜೆ ಅದೆಲ್ಲ ಮಾಡ್ತೀವಲ್ಲ, ಹೂವಿಟ್ಟು ಪೂಜೆ ಮಾಡ್ತೀವಲ್ಲ ಅದ್ರ ಜೊತೆಗೆ ನಾವು ತಂದಿರುವಂಥ ಬನ್ನಿನ ಒಂದು ಸರಿ ನಮಸ್ಕರಿಸ್ಕೊಂಡು ನಾವು ಇರೋಂತಹ ಮನೆಯಲ್ಲಿರುವಂಥ ಆಯುಧಗಳಾಗಿರ್ಬೋದು, ಬುಕ್ಸ್ಗಳಾಗಿರ್ಬೋದು ಇಂಥವುಗಳಿಗೆಲ್ಲ ಇಟ್ಟು ನಾವು ಪೂಜೆ ಮಾಡುವುದು ತುಂಬ ಒಳ್ಳೆಯದು. ಕೊನೆಯದಾಗಿ ಪೂಜೆ ಮಾಡಿರುವಂಥ ಬನ್ನಿನ ಮನೆಯಲ್ಲಿರುವಂಥವ್ರಿಗೆಲ್ಲರಿಗೂ ಕೊಟ್ಬಿಟ್ಟು ದೊಡ್ಡವರಿಂದ ನಾವು ಒಂದು ಆಶೀರ್ವಾದವನ್ನು ಪಡೆಯೋದ್ರಿಂದ ನಮಗೆ ನಾವು ಮಾಡಿರುವಂಥ ಪೂಜೆಗೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ಮೊದಲಿಂದನೂ ಇದೆ. ಹಾಗಾಗಿಬಿಟ್ಟು ಬನ್ನಿಯನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಬನ್ನಿ ಬಂಗಾರವಾಗಲಿ ಅಂತ ಹರಸಿ ನಾವು ದೊಡ್ಡವರಿಂದ ಆಶೀರ್ವಾದ ಪಡೆಯುವುದು ತುಂಬ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.